ಮಳೆ ಬಂದಾಗಲೆಲ್ಲ ಆಟೋಮ್ಯಾಟಿಕ್ಲಿ ಬರೋಂಥ ಕ್ರೇವಿಂಗ್ ಬಿಸಿ ಬಿಸಿ ಗೋಬಿ ತಿನ್ನೋದು. ಈ ಮಳೇಲಿ ಹೆಂಗಪ್ಪ ಹೋಗಿ ತೊಗೊಳ್ಳೋದು ಅಂತನಾ? ತುಂಬ ಸಿಂಪಲ್ ಹಾಗೂ ಈಸಿಯಾಗಿ ಮನೇಲೇ ಮಾಡ್ಕೋಬೋದು. ಕ್ಲೀನಾಗಿ ವಾಶ್ ಮಾಡಿರೋಂಥ ಕ್ಯಾಬೇಜ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದಕ್ಕೆ ಮೈದಾ ಮತ್ತು ಕಾರ್ನ್ಫ್ಲೋರ್ನ 3 ಟೇಬಲ್ ಸ್ಪೂನಾಗಿ ಸೇರಿಸ್ಕೊಂಡು 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಸೇರಿಸ್ಕೋಬೇಕು. ಅಚ್ಕಾರದ ಪುಡಿ, ಉಪ್ಪು, ಕಾಳು ಮೆಣಸಿನ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಕಲಿಸ್ಕೊಂಡು ಸ್ವಲ್ಪ ಆಗಿ ನೀರು ಹಾಕಿ, ಜಾಸ್ತಿ ಗಟ್ಟಿನೂ ಇರ್ಬೋದು, ಜಾಸ್ತಿ ತೆಳುವಾಗೂ ಇರಬಾರ್ದು, ಆ ರೀತಿ ಕಲಿಸ್ಕೊಂಡು ಬಿಸಿ ಬಿಸಿ ಎಣ್ಣೆಯಲ್ಲಿ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿ ಒಳ್ಳೆ ಡಾರ್ಕ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ಮತ್ತೊಂದು ಪ್ಯಾನಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಸಣ್ಣದಾಗಿ ಹೆಚ್ಚಿರೋಂಥ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡಬೇಕು. ಗ್ರೀನ್ ಚಿಲ್ಲಿ ಸಾಸ್, ರೆಡ್ ಚಿಲ್ಲಿ ಸಾಸ್, ಟೊಮ್ಯಾಟೊ ಸಾಸ್ ಮತ್ತು ವೈಟ್ ವಿನೆಗರ್ ಹಾಕೊಳ್ಳಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ಮೇಲೆ ಕಾರ್ನ್ ಸ್ಟಾರ್ಚ್ ಹಾಕೋಬೇಕು. ಕಾರ್ನ್ ಸ್ಟಾರ್ಚ್ ಗಟ್ಟಿಯಾಗಿದೆ ಅಂತ ಅನಿಸಿದಾಗ ಉಪ್ಪು, ಅಚ್ಕಾರದ ಪುಡಿ, ಕಾಳು ಮೆಣಸಿನ ಪುಡಿ ಮತ್ತು ನೀರು ಹಾಕಿ ಕುದಿಸ್ಕೋಬೇಕು. ಮಂಚೂರಿಯನ್ ಬಾಲ್ಸ್ನ ಈ ಗ್ರೇವಿ ಒಳಗೆ ಹಾಕಿ ಚೆನ್ನಾಗಿ ತಿಕ್ಕಾಗಿ ಬಾಲ್ಸ್ ಎಲ್ಲ ಗ್ರೇವಿನ ಸೂಪ್ ಮಾಡ್ಕೊಳ್ಳೋವರೆಗೂ ಕುಕ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಗೋಬಿ ಮಂಚೂರಿ ರೆಡಿಯಾಗಿದೆ. ಮೇಲೆಯಿಂದ ಕೊತ್ತಂಬರಿ ಸೊಪ್ಪು, ಸ್ಪ್ರಿಂಗ್ ಆನಿಯನ್ಸ್ ಮತ್ತು ಈರುಳ್ಳಿಯಿಂದ ಗಾರ್ನಿಷ್ ಮಾಡಿ ಸರ್ವ್ ಮಾಡಿ. ನಾವು ಇದನ್ನು ಸ್ಟ್ರೀಟ್ ಸ್ಟೈಲ್ ಎಗ್ ರೈಸ್ ಜೊತೆಯಲ್ಲಿ ಕಾಂಬಿನೇಷನ್ ಮಾಡ್ಕೊಂಡು ತಿಂದ್ವಿ. ಎಗ್ ರೈಸ್ ರೆಸಿಪಿ ಬೇಕಾದಲ್ಲಿ ಎಗ್ ರೈಸ್ ಅಂತ ಕಮೆಂಟ್ ಮಾಡಿ.